ಈಗ ಧಾರವಾಡದ ರಾಜಕಾರಣ ರಂಗ ಏರಾಕತೈತಿ. ಈಗ ಅಖಾಡಕ್ಕೆ ಬಂದೈತಲ್ರಿ ಹುಲಿ. ಅಖಾಡಕ್ಕೆ ಬಂದ ತಕ್ಷಣ ಅವರ ಲಕ್ಷಾಂತರ ಅಭಿಮಾನಿಗಳು ಥೈ ಕುಣ್ಯಾಕತ್ತಾರ. ಮತ್ತು ಧಾರವಾಡ ಜಿಲ್ಲಾ ಮತ್ತೆ ರಂಗೇರಿದ ಚುನಾವಣೆಗಳು ಬರುವಿನ ಮುಂದೆ 28, 29ಕ್ಕೆ ಭಾರಿ ಕಾಳಗಾಗೋದು. ಅಲ್ಲಿ ಯಾವ ಹುಲಿ ಬಂದೈತೆ ಅಂದ್ರೆ ನೀವೀಗ ಎಷ್ಟು ಅಭಿಮಾನಿಗಳನ್ನ ಸಾಕಿದ್ದೀರಿ ವಿನಯ್ ಕುಲಕರ್ಣಿ ಅಂದ ತಕ್ಷಣ ಇಷ್ಟೇ ಯಾಕೆ ಥೈ ಕುಣಿತಾರ. ಆ ಮಗಳು ಐಶ್ವರ್ಯನೂ ಸಹಿತ ಇನ್ನು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋತಾಳ ಏನು ಗೊತ್ತಿಲ್ಲ. ಆಕೆಯು MLA ಆಗತ್ತಾಳ. ಆಕಿದ ಭವಿಷ್ಯ ಭಾಳ ಉಜ್ವಲ ಐತಿ. ಸಣ್ಣ ವಯಸ್ಸಿನಲ್ಲಿ ಈಗಾಗಲೇ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಿಕೊಂಡು ತಂದೆ ಮಗಳು ಇಬ್ಬರೂ ಕೂಡಿ ಇವತ್ತು ಸಂಚಾರ ಮಾಡಿದ್ರೆ ಅಲ್ಲಿ ಕನಿಷ್ಠ ಇಲ್ಲಂದ್ರೂ 4ರಿಂದ 5 ಶಾಸಕರನ್ನು ತರುವ ಶಕ್ತಿ ಹೊಂದಿದಾನ ಅವನೇ ವಿನಯ್ ಕುಲಕರ್ಣಿಗೆ ಒಂದು ಶಕ್ತಿ ಐತಿ. ವಿನಯ್ ಕುಲಕರ್ಣಿಗೆ ಒಂದು ಅಭಿಮಾನಿದ ಬಳಗ ಐತಿ. ವಿನಯ್ ಕುಲಕರ್ಣಿ ಯಾವಾಗಲೂ ಧೈರ್ಯವಂತ, ಹೃದಯವಂತ, ನೇರ ಹಣಾಹಣಿ ಮಾಡುವಂಥ ವಿನಯ್ ಕುಲಕರ್ಣಿಗೆ ಆದಂಥ ಶಕ್ತಿ ಐತಿ ಅಂದ್ರೆ ಜನರ ಬೆಂಬಲ ಭಾಳ ಐತಿ. ಅಂದಮೇಲೆ ಯಾರೇನು ಮಾಡೋಕ್ಕಾಗ್ತೈತೆ ರೀ. ಕೃಷಿ ಕುಟುಂಬದಿಂದ ಬಂದಂಥ ಅವನೇ ವಿನಯ್ ಕುಲಕರ್ಣಿ. ಹಾಲು ಹಿಂಡ್ತಾನೆ ಎಮ್ಮೆಗಳದು ನೋಡಿದಿರಲ್ಲ. ಇಡೀ ಉತ್ತರ ಕರ್ನಾಟಕದವರು ಬಂದು ನೋಡಿದರು ಆ ಫಾರ್ಮನ್ನು. ಅಲ್ಲಿ ಹಸು ಎಮ್ಮೆಗಳನ್ನು ಸಾಕಿ ತಾನೇ ಸ್ವತಃ ಅವರಿಗೆ ಮೇವನ್ನು ಹಾಕಿ ಬೆಳೆಸಿ ದೈನಂದಿನವಾಗಿ ಸಾವಿರಾರು ಲೀಟರ್ ಹಾಲನ್ನು ಸ್ವತಃ ಹಿಂಡಿ ದಾಖಲೆ ನಿರ್ಮಾಣ ಮಾಡಿದ ವಿನಯ್ ಕುಲಕರ್ಣಿ ಜನಮೆಚ್ಚಿದ ನಾಯಕನಲ್ರಿ ಧಾರವಾಡ ಜಿಲ್ಲೆ ಮಹಾಜನತೆಗೆ. ಈಗ ಐಶ್ವರ್ಯ ಭವಿಷ್ಯ ತನಕ ಕೇಳ್ರಿ ಮಗಳು ಭಾಳ ಸ್ಟಂಟ್ ಮಾರಾಮಾರಿ ಇದ್ದಂಗ್ರಿ. ಭಾಳ ಧೈರ್ಯವಂತ ಹೆಣ್ಮಗಳು, ತಂದೆಗೆ ತಕ್ಕ ಮಗಳು, ಧರ್ಮಪತ್ನಿ ಶಿವಲೀಲಾ. ಇದೇ ತನ್ನ ಯಜಮಾನ ಜೈಲಿನಲ್ಲಿರುವಾಗ ಯಾವುದೇ ಕೆಲಸಗಳು ಅಡೆತಡೆ ಆಗಬಾರದು. ತನ್ನ ಕ್ಷೇತ್ರದಲ್ಲಿ ನೇರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳ ಜೊತೆ ನೇರ ಸಂವಾದ ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ವಿನಯ್ ಕುಲಕರ್ಣಿಯ ಹೆಸರಿಗೆ ಒಂದು ಕಿರೀಟ ತಂದಂಥ ಇದೇ ಧರ್ಮಪತ್ನಿ ಮತ್ತು ಮಗಳು. ಇನ್ನು 2 ತಿಂಗಳಲ್ಲಿ ಕೇಸ್ ಖುಲಾಸೆ ಮಾಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ನಿರ್ಣಯ ಕೊಡಬೇಕಂತ ಸುಪ್ರೀಂ ಕೋರ್ಟ್ ಆದೇಶ. ಇನ್ನು ಎಲ್ಲರ ಪ್ರಾರ್ಥನೆ ಪ್ರಣಾಪೆ ಇದರೊಂದಿಗೆ ಇನ್ನು ವಿನಯ್ ಕುಲಕರ್ಣಿಗೆ ಒಂದು ಶಕ್ತಿ ತುಂಬುವ ಸಲುವಾಗಿ ಧಾರವಾಡ ಜಿಲ್ಲೆಯ ಮಹಾನಗರದ ವ್ಯಾಪ್ತಿಯಲ್ಲಿಯೇ ಬರುವಂಥ ಗ್ರಾಮೀಣ ಭಾಗದಲ್ಲಿಯೂ ಮತ್ತು ಅಕ್ಕಪಕ್ಕ ಕ್ಷೇತ್ರದಲ್ಲಿಯೂ ಸಹಿತ 4 ಅಕ್ಕಿ ಕಾಳು ವಿನಯ್ ಕುಲಕರ್ಣಿನೂ ಬೀಳಬೇಕಂತ ಧೈರ್ಯವಂತ ದಾಡಿಸಿ ಮನುಷ್ಯ ವಿನಯ್ ಕುಲಕರ್ಣಿ ಏನು ಅಭಿವೃದ್ಧಿ ಮಾಡ್ಯಾನಂತ ಕೇಳ್ತಿರ್ಬೇಕು ನೀವು. ವಿನಯ್ ಕುಲಕರ್ಣಿ ಅಲ್ಲಿ ಮಂತ್ರಿ ಇದ್ದಾಗ, ಶಾಸಕ ಇದ್ದಾಗ ಇವತ್ತು ಧಾರವಾಡ ಶಿಕ್ಷಣ ಕಾಶಿ ಕ್ಷೇತ್ರದಲ್ಲಿ ಯಾವಾಗ ಬಿಡುಗಡೆ ಭಾಗ್ಯ ಸಿಕ್ಕಿತ್ತು ಅಲ್ಲಿ ಗಡಗಡ ನಡಗಾಕತ್ತಾರ್ರಿ ಅಲ್ಲಿ ಕೇಂದ್ರ ಮಂತ್ರಿ ಮತ್ತು ಇನ್ನಿತರ ಶಾಸಕರು. ಇದೇನು ಬತ್ತಪ್ಪ ಹುಲಿ. ಇನ್ನು ಈ ಹುಲಿ ನಮಗೆ ನಿದ್ದೆ ಕೆಡಿಸೋದ. ಇನ್ನು ಈ ಹುಲಿ ಎಲ್ಲೇರೆ ಹೊರಗೆ ಬತ್ತಂದ್ರೆ ನಮ್ಮ ಮತಗಳು ಕಸ್ಕೊಂತ ತನ್ನ ಬುಟ್ಟ್ಯಾಗ ಹಾಕೊಂಡು ನಮ್ಮನ್ನು ಠೇವಣಿ ನಷ್ಟ ಮಾಡುವಂಥ ಶಕ್ತಿ ವಿನಯ್ ಕುಲಕರ್ಣಿಗೆ ಐತಿ. ವಿನಯ್ ಕುಲಕರ್ಣಿ ಯಾವಾಗಲೂ ದೇಶ ರಾಜಕಾರಣ ಮಾಡಲಿಲ್ಲ. ನೇರ ಹಣಾಹಣಿ ಮುಖಾಂತರ ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡಿ ಹಿಂಬಾಗಿಲ ಪ್ರವೇಶ ಮಾಡಲಿಲ್ಲ ಇದೇ ವಿನಯ್ ಕುಲಕರ್ಣಿಗೆ ತನ್ನದೇ ಆದಂಥ ಅಪಾರವಾದ ಒಂದು ಪಡೆ ಐತಿ. ವಿನಯ್ ಕುಲಕರ್ಣಿ ಹೆಸರು ಕೇಳ್ರಿ ಹೋಗಿ ಎಲ್ಲಿ ನೋಡಿದಲ್ಲಿ ಯಾವುದೇ ಜಾತಿ ಇಲ್ಲ, ಭೇದಿಲ್ಲ, ದ್ವೇಷ ಇಲ್ಲ. ಎಲ್ಲರ ಜೊತೆ ಸಹ ವಿನಯದಿಂದ ಹೃದಯವಂತಿಕೆಯಿಂದ ಮಾತನಾಡುವಂಥ ಇದೆ ವಿನಯ್ ಕುಲಕರ್ಣಿ. ರಾಜ್ಯದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ಮಂತ್ರಿ ಆಗತಾನ ಬರ್ಕೋರಿ ವಿನಯ್ ಕುಲಕರ್ಣಿ. ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ಕೋಮಿನಲ್ಲಿ ಸೇರಿದಂಥ ಈ ವಿನಯ್ ಕುಲಕರ್ಣಿಗೆ ರಾಜ್ಯ ಸರ್ಕಾರ ಇದೆ ಸಿದ್ದರಾಮಯ್ಯ ರತ್ನ ಕಂಬಳಿ ಹಾಸಿ ಪ್ರಮಾಣ ವಚನಕ್ಕೆ ನೇರವಾಗಿ ಕರ್ಕೊಂಡು ಹೋಗುತ್ತಾನೆ. ಇದು ಕಡಕ ಜವಾರಿ ಕಾಕನ ಭವಿಷ್ಯ ಐತಿ. ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಮತದಾರರು ಮತ್ತು ಅವರ ಅಭಿಮಾನಿ ಬಳಗ, ಹಿತೈಷಿಗಳು, ಜನಪ್ರತಿನಿಧಿಗಳು ವಿನಯ್ ಕುಲಕರ್ಣಿಗೆ ಯಾವ ರೀತಿ ನೀವು ಶಕ್ತಿ ತುಂಬುತ್ತೀರಿ. ನಿಮ್ಮ ನಾಯಕ ಬಂದಾನ, ನಿಮಗೊಂದು ಶಕ್ತಿ ತುಂಬಾಕ ಅವನೇ ಬಿಗ್ ಟಾನಿಕ್ ವಿನಯ್ ಕುಲಕರ್ಣಿ ಮತ್ತು ಹಾರ್ಲಿಕ್ಸ್ ಬೋರ್ನ್ವಿಟಾ ಇದ್ದಂಗೆ ಮಗಳು ಐಶ್ವರ್ಯ. ಧರ್ಮಪತ್ನಿ ಶಿವಲೀಲಾ ಎಷ್ಟೋ ದೇವರ ಹತ್ರ ಮೊರೆ ಹೋಗಿ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು, ನನ್ನ ಧರ್ಮಪತಿ ಜೈಲಿನಿಂದ ಹೊರಗೆ ಬರಬೇಕು, ಈ ಜನರ ಸೇವೆ ಮಾಡುವ ಸಲುವಾಗಿ
ಜನತಾ ಜನಾರ್ದನ ಸೇವೆ ಮಾಡುವ ಸಲುವಾಗಿ ನನ್ನ ಧರ್ಮಪತಿಗೆ ಶಕ್ತಿ ಕೊಡಬೇಕು ಅಂತಾಳ ಅವಳೇ ಶಿವಲೀಲಾ ತಾಯಿ ಕುಲಕರ್ಣಿ. ಐಶ್ವರ್ಯ ಮಗಳು ಸಹಿತ ಈಗ ಅಖಾಡಕ್ಕೆ ಇಳಿತಾಳ. ಇನ್ನು ನೋಡಾಕಿರ ಇನ್ನು ಉತ್ತರ ಕರ್ನಾಟಕದಾಗ ಮತ್ತೆ ಅಖಾಡಕ್ಕೆ ಇಳಿತೈತಿ ಇದೇ ಹುಲಿ ವಿನಯ್ ಕುಲಕರ್ಣಿ. ಹಂಗಾದ್ರೆ ವಿನಯ್ ಕುಲಕರ್ಣಿ ಅಭಿಮಾನಿಗಳೇ ಏನಂತೀರಪ್ಪ ಕರ್ನಾಟಕ ರಾಜ್ಯದ ಮಹಾಜನತೆ? ಯಾವ ರೀತಿ ವಿನಯ್ ಕುಲಕರ್ಣಿ ಈಗ ಹೊರಗೆ ಬಂದ ತಕ್ಷಣ ಎಷ್ಟು ಖುಷಿ ಪಡಾಕತ್ತೀರಿ? ಯಾವ ರೀತಿ ರಣತಂತ್ರ ಹೆಣಿತೀರಿ? ರೂಪರೇಷೆಗಳನ್ನ ತಯಾರು ಮಾಡ್ತೀರಿ? ಯಾವ ಅಂಕಿ ಅಂಶಗಳೊಂದಿಗೆ ಬ್ಲೂ ಪ್ರಿಂಟ್ ತಯಾರು ಮಾಡಿ ಇನ್ನು ಅಖಾಡ ತಯಾರು ಮಾಡ್ತೀರಿ? ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಬೇಕು. ಎಷ್ಟೋ ಅವರ ಅಭಿಮಾನಿಗಳು ಇವರು ಜೈಲಿನಲ್ಲಿ ಇದ್ದಾಗ ಭ್ರಮನಿರಸನಗೊಂಡಿದ್ದರು, ಎಷ್ಟೋ ನೊಂದಿದ್ದರು. ಆ ಕಾರ್ಯಕರ್ತರಿಗೆ ಈಗ ಬಲವಾದ ಮತ್ತೆ ಅದೇ ಹಸುವಿನ ಹಾಲಿನೊಂದಿಗೆ ಬಂದಂಥ ವಿನಯ್ ಕುಲಕರ್ಣಿ ಬಿಗ್ ಟಾನಿಕ್ ಅಲ್ರಿ. ಹಾಗಾದ್ರೆ ಫೇಸ್ಬುಕ್ ಫಾಲೋ ಮಾಡಿರಿ, ಖಡಕ ಜವಾರಿ ಕಾಕಂದು ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಏನು ಕಮೆಂಟ್ ಅದಾವೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಹಾಕಿರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.